ಈಗ ಎಷ್ಟು ತಿಂಗಳು ಮರಿ ಇವು? ಇವು ಹೆಚ್ಚು ಕಮ್ಮಿ ಅಂದ್ರೆ 5 ರಿಂದ 6 ತಿಂಗಳು ಮರಿ. ಡಬಲ್ ರೇಟಿಗೆ ಮಾರ್ತೀರಾ? ಡಬಲ್ ರೇಟ್ಗೆ ಒಂದು 3 ತಿಂಗಳು 4 ತಿಂಗಳು ಚೆನ್ನಾಗಿ ಮೇಯಿಸಿ ಮಾರೋದು. ಸೊ 3 ತಿಂಗಳು ಡಬಲ್ ಆಗ್ಬಿಡ್ತವೆ ಇವು. ಬೇರೆಯವರಿಗೆ ದುಡ್ಡು ಕೊಟ್ರೆ ಹೋಗ್ತವೆ, ಬೇರೆಯವ್ರಿಗೆ ಕೊಟ್ರೆ ಕೊಡಲ್ಲ. ಸಾಲ ಇಲ್ಲ, ಸಾಲ ಇಲ್ಲ, ಟೆನ್ಷನ್ ಇಲ್ಲ. ಯಾರಿಗೆ ಯಾಕೆ ಕೊಡಕ್ ಹೋಗ್ತೀರಾ? ಯಾಕೆ ಟೆನ್ಷನ್ ತಗೊಂತೀವಿ? ಸರ್ ನಾವು 7:15 ಬಂದ್ವಿ. ಓ ಈಗ 11 ಗಂಟೆ ಆಯ್ತು, ವ್ಯಾಪಾರ ಇಲ್ವಾ? ಇನ್ನೂ ವ್ಯಾಪಾರ ಆಗಿಲ್ಲ. ಯಾಕೆ? ಆಗುತ್ತೆ, ಸ್ವಲ್ಪ ಲೇಟು, ವೆಯ್ಟ್ ಮಾಡಬೇಕು. ಆಗಿಲ್ಲ ಅಂದ್ರೆ ವಾಪಸ್ ಹೊಡ್ಕೊಂಡು ಹೋಗ್ತೀವಿ, ಮೇಸ್ತೀವಿ ಊರಲ್ಲಿ. 25ಕ್ಕೆ ಒಂದು ಕೊಡ್ತೀನಿ ಬೇಕಾರೆ. ಹಂಗೆ ಬೆಳೆಸ್ತೀರಾ? ಹಂಗೆ ಬೆಳೆಸೇ ಕೊಡೋ ತಿರ್ಗಾ ಒಂದು ಟಗರ್ನ ಗೂಳಿ ಥರ ಬೆಳೆಸ್ತೀರಾ? ಗೂಳಿ ತರ ಬೆಳೆಸಿ ಅದು ಗೂಳಿಯಾಗಿ ಹತ್ಬೇಕು ವಾಂಚೋದು. ನೋಡೋಣ ಏನ್ ಕೊಡ್ತೀಯ? 34 ಕೊಡು. ಓ ಮುನಿಯ, ಓ ಮರಿಯ, ಓ ಕೆಂಚ, ಓ ಜವರ, ಇಂದು ಈ ಭೂಮಿ ಮ್ಯಾಗೆ ನನ್ನ ನಿಮ್ಮ ತಂದೋರ. ನೋಡಿದ್ದೀರಾ? ಓ ಬಂದ್ಬಿಟ್ರ ಅಣ್ಣ. ಅಣ್ಣ ನಮ್ಮ ಕಲಾ ಮಾಧ್ಯಮ ಚಂದಾದಾರರು, ಅವರು ಮೇಕೆಗಳು ತೊಗೊಂಡು ಹೋಗ್ತಾವ್ರೆ. ಅಣ್ಣ ಯಾವ ಊರಣ್ಣ? ಇಲ್ಲೇ ಪಕ್ಕ ಕುಳ್ಗನಹಳ್ಳಿ ಅಂತೇಳಿ, ಹಾಂ, ಕಸ್ಬಾ ಹೋಬಳಿ, ಕೊಡ್ಗೆರೆ ಪಂಚಾಯತಿ. ಈ ಕಡೆ ಬರ್ರಿ, ಗಾಡಿ ಬರ್ತವೆ. ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿದೀವಿ, ತುಂಬ ಥ್ಯಾಂಕ್ಸು. ಮಗನ ಮಗವರು ಎಷ್ಟು ಮಕ್ಕಳು? ಇಬ್ರು, ಒಂದು ಹೆಣ್ಣು ಒಂದು ಗಂಡು. ಒಂದು ಹೆಣ್ಣು ಒಂದು ಗಂಡು, ಸಣ್ಣವು. ಹ್ಞೂ. ಇದು ಎಷ್ಟು ಮೇಕೆ ತೊಗೊಂಡ್ರಿ ಇವತ್ತು? ಇವತ್ತು 8, ಮೊನ್ನೆ ಒಂದು ವಾರ ಒಂದು 8 ಯಾಕೆ? ಮೇಸಕ್ಕೆ. ಎಷ್ಟವು ಟೋಟಲ್ ಮನೇಲಿ? ಟೋಟಲ್ ಇವಾಗ 16 ಆಗ್ತವೆ. 16. ಈಗ ಎಷ್ಟು ತಿಂಗಳು ಮರಿ ಇವು? ಇವು ಹೆಚ್ಚು ಕಮ್ಮಿ ಅಂದರೆ 5 ರಿಂದ 6 ತಿಂಗಳು ಮರಿ. ಹಾಂ, ನಾವೊಂದು 6 ತಿಂಗಳು ಮೇಯಿಸ್ತೀವಿ. ಒಂದು 6 ತಿಂಗಳು ಮೇಯಿಸಿರಿ ಒಂದು 12, 13, 15 ಸಾವಿರ ತನಕ ಮಾರ್ತೀವಿ. ಇವಾಗ 6,000 ಬಿದ್ದೇವೆ. ಹಾಂ, ಡಬಲ್ ರೇಟಿಗೆ ಮಾರ್ತೀರಾ? ಡಬಲ್ ರೇಟ್ಗೆ ಒಂದು 3 ತಿಂಗಳು 4 ತಿಂಗಳು ಚೆನ್ನಾಗಿ ಮೇಯಿಸಿ ಮಾರೋದು. ಸೊ 3 ತಿಂಗಳು ಡಬಲ್ ಆಗ್ಬಿಡ್ತವೆ ಇವು. ಬೇರೆಯವರಿಗೆ ದುಡ್ಡು ಕೊಟ್ಟರೆ ಹೋಗ್ತವೆ. ಈಗ ಯಾರು ಕೊಟ್ಟರೆ, ಬೇರೆಯವ್ರಿಗೆ ಕೊಟ್ಟರೆ ಕೊಡಲ್ಲ. ಹಾಂ, ಸುಮ್ಮನೆ ಅದಕ್ಕಿಂತ ಮನೆಗೆ ನಾವೇ ಸ್ವಂತ ಮೇಯಿಸ್ಕೊಂಡು ತೋಟಕ್ಕೆ ಗೊಬ್ಬರ ಹಾಕ್ತೈತೆ. ಅಡಿಕೆ ತೋಟ ಐತೆ, ಗೊಬ್ಬರ ಆಗ್ತೈತೆ. ತೋಟಕ್ಕೆ ಇಟ್ಕೊಂಡು ಗೊಬ್ಬರ ಹಾಕ್ಕೊಂಡು ಮೇಯಿಸ್ಕೊಂಡು ಮಂತಾಗಿರೋದು. ಓಹೋ, ಸೊ 3 ತಿಂಗಳಿಗೆ ಇವು ಡಬಲ್ ಬೆಳೆದ್ಬಿಡ್ತವೆ. ಹೌದು, ರೇಟು ಡಬಲ್ ಆಗುತ್ತೆ. ರೇಟ್ ಡಬಲ್. ನೋಡಿ, 3 ತಿಂಗಳಿಗೆ ಡಬಲ್ ಆಗೋದು ಯಾವ ಬ್ಯಾಂಕಲ್ಲೂ ಇಲ್ಲ. ಯಾವ ಬ್ಯಾಂಕಲ್ಲೂ ಇಲ್ಲ. ಯಾರು ಕೊಟ್ಟರು ವಾಪಸ್ ಬರಲ್ಲ ದುಡ್ಡು. ಯಾವ ಇನ್ವೆಸ್ಟ್ಮೆಂಟು ಇಲ್ಲ, ಯಾವ ಮ್ಯೂಚುವಲ್ ಫಂಡು ಇಲ್ಲ, ಯಾವ ಶೇರು ಇಲ್ಲ. 3 ತಿಂಗಳಲ್ಲಿ ಡಬಲ್ ಆಗೋದು. ಇದು ಪಕ್ಕ ಪಕ್ಕ. ಒಂಚೂರು ಬಾಧೆ ಬೀಳ್ಬೇಕು, ಬಾಧೆ ಬೀಳು ಅಷ್ಟೇ. ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಸಂಜೆ ಒಂಚೂರು ಬಾಧೆ ಬಿದ್ದರೆ ಆದಷ್ಟು ಅದು ಬೆಳ್ಕೊಂಡು ಹೋಗ್ತವೆ. ಮೈಕೆ ಸ್ವಲ್ಪ ಕೆಸರು ಮಾಡ್ಕೋಬೋದು. ಮತ್ತೆ ಇವು 16 ಮೇಕೆ ಮರಿ ಗೊಬ್ಬರ ಹಾಕಿದ್ರೆ ಎಷ್ಟು ಎಕರೆ ಹೊಲಕ್ಕಾಗುತ್ತೆ? ಅದು ನಮ್ಮದು ಒಂದು 200 ಗಿಡ ಅಡಿಕೆ ತೋಟ ಇದೆ. 200 ಗಿಡಕ್ಕೆ ಗೊಬ್ಬರ ಆಗ್ತೈತಿ. ನನ್ನ ಒಂದು ಹಸು ಒಂದು 5 ಇದ್ದಾವೆ. ಹಸು ಸಮೇತ ಹಸುಗೂ ಹಾಕ್ತೀವಿ. ಹಸುದ ಗೊಬ್ಬರ, ಇದು ಗೊಬ್ಬರ ಎಲ್ಲ ಮಿಕ್ಸ್ ಹಾಕಿರಿ ತೋಟದಾಗೆ ಫಲವತ್ತು ಸೇನೆ ಆಗ್ತೈತೆ, ಬೆಳೆ ಬರ್ತೈತೆ. ಅಲ್ಲೂ ದುಡ್ಡು ಬರ್ತದೆ, ಇವು ದುಡ್ಡು ಬರುತ್ತೆ. ಈಗ ಬೇರೆ ಕಡೆಗೆ ತದೇ ಇತ್ವಾ, ಬೇರೆ ಕಡೆಗೆ ಕೊಂಡ್ಕೊಂಡ್ರೆ 5,000 ಒಂದು ಲೋಡ್ ಗೊಬ್ಬರ ಹಾಕಕ್ 1,000. ನಮ್ದೇ ಮನೆಗೆ ಇದ್ರೆ ದಿನ ಡೈಲಿ ತಕೊಂಡೋಗಿ ಒಂದೊಂದು ಬುಡಕ್ ಹಾಕ್ಬೋದಾ? ಒಂದು ಪುಟ್ಟಿ ಉಯ್ ಬಿಡೋದು. ಏನು ಐಡಿಯಾ ಅಣ್ಣ? ಹ್ಞೂ ಸರ್. 200 ಅಡಿಕೆ ಗಿಡ ಅಂದ್ರೆ ಎಷ್ಟು ಎಕರೆ ಅದು? ಅದು ಅರ್ಧ ಎಕರೆ ಬರ್ತೀವಿ. ಅರ್ಧ ಎಕರೆ ಸಾಕು? ಅರ್ಧ ಎಕರೆ ತೆಗಿನ ಅಲ್ಲ ಅಡಿಕೆ ತೋಟ? ಈ ನಮ್ದಿರೋದು ಜಮೀನು ಅಷ್ಟು. ಉತ್ಪತ್ತಿ ಪರವಾಗಿಲ್ಲ? ಪರವಾಗಿಲ್ಲ. ಅದ್ರಾಗ ಒಂದು 2 ಲಕ್ಷ ಲಾಭ ಬರ್ತದೆ ವರ್ಷಕ್ಕೆ. ಅರ್ಧ ಎಕರೆಗೆ ಮೇಕೆ, ಹಸು ಹಾಲು ಕರಿತವೆ, ಹಾಲು ಹಾಕ್ತಿವಿ. ಸೊ ಅರ್ಧ ಎಕರೆ ತೋಟ ಅಷ್ಟೇ ಇರೋದು? ಅರ್ಧ ಎಕರೆ ಅಡಿಕೆ ತೋಟ, ಒಂದು 16 ಮೇಕೆ, ಒಂದು 4 ಹಸು, ಇಷ್ಟೆಲ್ಲ ಬದುಕ್ತಾ ಇದ್ದೀರಾ? ಇಷ್ಟಲ್ಲೇ ಬದುಕ್ತೀವಿ. ಸಾಲ ಇಲ್ಲ, ಟೆನ್ಷನ್ ಇಲ್ಲ. ಯಾರಿಗೆ ಯಾಕೆ ಕೊಡಕ್ ಹೋಗ್ತೀರಾ? ಯಾಕೆ ಟೆನ್ಷನ್ ತಗೊಂತೀವಿ? ಇರೋವಷ್ಟೇ ಸಾ ದೇವ್ರಣ್ಣ ನೀನು. ಎಲ್ಲ ಇರ್ಲಿ, ನೆಮ್ಮದಿಯಾಗಿದ್ದೀವಿ. 2 ಮಕ್ಳನ್ನ ಸಾಕಂತೀವಿ, ಕೊಡಲ್ಲ ತಕೊಬಂದ್ವಿ. ಈಗಲೇ ಮಾರ್ರೆ ಒಂದು 5 ರೂಪಾಯಿ ಲಾಭ ಕೊಡ್ತಾರೆ. ಹಿಂಗೆ ತಗೊಂಡು ಹಿಂಗೆ ಮಾರಿದ್ರೆ ಕೆಲವರು ದಲ್ಲಾಳಿಗಳು ಅದೇ ಮಾಡ್ತಾರೆ. ನಮಗೆ ಬೇಡ, ನಮಗೆ ಮೇಯ್ಸಕ್ ಬೇಕು. ತಿರುಗಿ ಎಲ್ಲಿ ಮಾರ್ತೀರಿ ತಂದಿವನ್ನ? ತಿರುಗಿ ರಾಮ್ಪುರನೇ, ನಾವೆಲ್ಲೂ ಹೋಗಲ್ಲ. ಇಡೀ ಸ್ಟೇಟ್ಗೆ ನಂಬರ್ 1 ಅಂದ್ರೆ ಇದೇ ರಾಮ್ಪುರ. ಗ್ರೇಟ್ ಸರ್. ಆಯ್ತು ಸರ್, ಥ್ಯಾಂಕ್ ಯು. ಬಹಳ ಸಂತೋಷ ಆಯ್ತು. ಆಯ್ತು ಅಣ್ಣ ಕೊಡಲಿ. ನಾವು ಅದೇ ನೋಡ್ತಾ ಇರ್ತೀವಿ. ನನಗೆ ಇವ್ರು ತುಂಬ ಧನ್ಯವಾದ ಹೇಳಬೇಕು. ರೈತರುಗಳು ಸಂತೆಯಲ್ಲೂ ಕೂಡ ಕಲಾ ಮಾಧ್ಯಮ ನೋಡೋಂಥ ನಮ್ಮ ಚಂದಾದಾರರು ಇದ್ದಾರಲ್ಲ, ಭಾಳ ಸಂತೋಷ ನನಗೆ ಸರ್. ಥ್ಯಾಂಕ್ಸ್. ನಿಮ್ದು ಕುರಿ ಮಾರ್ತಾ ಇದ್ರಾ ಇವತ್ತು? ತಗೊಂಡೋಗಿ. ಯಾವ ಊರು? ನಮ್ದು ಕಮದಳ್ಳಿ. ಅಣ್ಣ ಇದು ಮಾರೋರಾ? ನೀವು ಇದು ಮಾರೋರಾ? ಇದು ನೋಡಿ ಸ್ನೇಹಿತರೆ, ಕುರಿ ಅಥವಾ ಮೇಕೆ ಸಾಕೋರಿಗೆ ಫುಡ್ಡು, ಅವುಗಳ ಆಹಾರ ಹಾಕ್ತಾರಲ್ಲ, ಅವುಗಳ ಟ್ರೇ ಇದು. ಅವುಗಳ ಟ್ರೇ ನೋಡಿ, ಇದು ಅಣ್ಣ ಮಾರ್ತವ್ರೆ. ಎಷ್ಟಣ್ಣ ಇವು? 1,500. 1,500 ಚೂರು ಚೌಕಾಸಿನೂ ಮಾಡ್ತಾರೆ.
ಎಷ್ಟು ಕುರಿಗೆ ಆಯ್ತವೆ ಇವು? 12 ಮರಿಗೆ ಆಯ್ತವೆ. ನೀವೇ ತಯಾರು ಮಾಡಿದ್ದು? ಈ ಥರ ನೋಡಿ ಹೊಸದಾಗಿ ಮಾಡರ್ನ್ ಆಗಿ ಆಧುನಿಕವಾಗಿ ಕುರಿ ಅಥವಾ ಮೇಕೆ ಸಾಕ್ತೀನಿ ಅನ್ನೋರು ನೋಡಿ ಇಂಥವೆಲ್ಲ ಸಿಗ್ತವೆ ಸಂತೆಗಳಲ್ಲಿ. ಆಮೇಲೆ ನೋಡಿ ಇದೆಲ್ಲ ಇದು ಕುರಿ ಮೇಕೆ ಶೆಡ್ ಮಾಡ್ತಾರಲ್ಲ ಅವ್ರಿಗೆ ನೆಟ್ ನೋಡಿ, ಇದು ಮೆಶ್ ಹಾಕಿ ಒಳಗಡೆ ಸಾಕ್ಬೋದು ಆ ಥರ. ಅಣ್ಣ ನಮಸ್ಕಾರ. ಹೇಳಿ ಸರ್. ಯಾವ ಊರು, ಹೆಸರೇನು? ಸರ್ ನಮ್ಮದು ದಾಸಪೇಟೆ ಊಟಗೆರೆ ಅಂತ. ಹುಡುಗರೆ. ಹಾಂ ಸರ್. ಎಷ್ಟು ಕುರಿ ತಂದಿರ ಮಾರಕ್ಕೆ? 8 ತಗೊಂಬಂದಿನಿ. ಕುರಿಗಳು 8 ಮೇಕೆ ಟಗರು, ಇವೆಲ್ಲ ಟಗರುಗಳು. ಓ ಬಾಯ್ಸ್ ಪವರ್ಫುಲ್ ಬಾಯ್ಸ್. ಹಾಂ. ಏನು ಬರೀ ಟಗರೇ ಸಾಕಿದಿರಲ್ಲ? ಏನು ಮಾಡೋ ಸರ್, ಟಗರುಗಳು ಸಾಕಿದ್ದೀವಿ. ನಮ್ಗೆ ಇವೇ ಆಗಿ ಬಂದಿರೋದು, ನಮ್ಮ ರೈತರುಗಳು ಇವೇ ಆಗಿ ಬರೋದು. ಹೆಂಗೆ ಉಂಟು ಟಗರು? ಅಣ್ಣ ಒಂದು ಟಗರು 16,000 ಹೇಳ್ತೀವಿ. 16,000. ಹಾಂ. ಅಂದರೆ ಯಾವ ಕೆ ಜಿ ಲೆಕ್ಕನ ಯಾವ ಥರ ಇದು? ಕೆಜಿ ಲೆಕ್ಕ ಇಲ್ಲ ಸರ್ ಇಲ್ಲಿ. ಹಾಂ. ಎಲ್ಲ ಮರಿ ಲೆಕ್ಕ, ಸಿಂಗಲ್ ಪೀಸು. ಸಿಂಗಲ್ ಪೀಸ್. ಹಾಂ. ಇದನ್ನ ತೊಗೊಂಡೋಗೋರು ಏನು ಬೀದಿಗೆ ಕೊಂತಾರ ಅಥವಾ ಕಡಿಯೋಕೆ ಕೊಂತಾರ? ಎಲ್ಲ ಥರನೂ ಬರ್ತಾರೆ, ಸಾಕೋರು ಬರ್ತಾರೆ, ಆಮೇಲೆ ಅಂಗಡಿಯವರು ಬರ್ತಾರೆ, ಅಂಗಡಿಗಳು ಎಲ್ಲರೂ ಬರ್ತಾರೆ, ಎಲ್ಲ ಥರದ್ರು ಬರ್ತಾರೆ. ಆಂಧ್ರ ಮತ್ತು ತಮಿಳ್ನಾಡು ಎಲ್ಲ ಕಡೆಯಿಂದ ಬರ್ತಾರೆ ಇಲ್ಲಿ. ಗೊತ್ತವ್ರೆ. ಹಾಂ. ಈಗ ನೀವು ಎಷ್ಟು ಗಂಟೆಗೆ ಬಂದ್ರಿ ಇಲ್ಲಿಗೆ? ಸರ್ ನಾವು 7:15 ಬಂದ್ವಿ. ಓ ಈಗ 11 ಗಂಟೆ ಆಯ್ತಿನ ವ್ಯಾಪಾರ ಇಲ್ವಾ? ಇನ್ನೂ ವ್ಯಾಪಾರ ಆಗಿಲ್ಲ. ಯಾಕೆ? ಆಗುತ್ತೆ, ಸ್ವಲ್ಪ ಲೇಟು, ವೆಯ್ಟ್ ಮಾಡಬೇಕು. ಬಟ್ ಪಕ್ಕ ಆಗುತ್ತೆ. ಆಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ಒಂದು 12:30 1 ಗಂಟೆಗೆಲ್ಲ ಮಾರ್ತೀವಿ. ಆಗ್ಬಿಡುತ್ತೆ. ಹಾಂ. ಆಗಲಿಲ್ಲ ಅಂದರೆ? ಆಗಿಲ್ಲ ಅಂದರೆ ವಾಪಸ್ ಹೊಡ್ಕೊಂಡು ಹೋಗ್ತೀವಿ, ಮೇಸ್ತೀವಿ ಊರಲ್ಲಿ. ಅಯ್ಯೋ. ಹ್ಞೂ ಸರ್. ಲಾಸ್ ಅಲ್ವಾ? ಲಾಸ್ ಆಗುತ್ತೆ ಅಂದರೆ ಏನು ಮಾಡೋಕ್ಕಾಗುತ್ತೆ? ಈಗ ಕಮ್ಮಿ ಬೆಲೆ ಕೇಳ್ತಾರಲ್ಲ, ನಾವು ಸಾಕಿರ್ತೀವಲ್ಲ 3 ವರ್ಷ. ಈಗ 3 ವರ್ಷ ಸಾಕಿದ್ರಿ ಅವನು? ಹೌದು ಸರ್, 3 ವರ್ಷದ ಮರಿಗಳು ಇವೆಲ್ಲ. ಸಣ್ಣ ಮರಿಯಿಂದ ತಗೊಂಡೋಗಿತ್ತು. ಅದು ಎಲ್ಲ ಸೇರಿ ಒಟ್ಟು ಎಷ್ಟು ಮರಿ ನಿಮ್ಮವೆಲ್ಲ? ಸರ್ ನಮ್ಮ ಟೋಟಲ್ 24 ಇದಾವೆ ಟೋಟಲ್ ಇಲ್ಲೆಲ್ಲ. 24 ಟಗರು? ಹಾಂ ಸರ್, 24 ಟಗರು ಇದ್ದಾವೆ. ಎಲ್ಲ 15ವರೆಗೆ ಬಂದರೆ ಕೊಟ್ಬಿಡೋದು. 15ವರೆಗೆ ಬಂದರೆ ಕೊಡ್ತೀರಾ? ಹಾಂ ಸರ್, 15ವರೆಗೆ ಬಂದರೆ ನಮ್ಮ ಲೆಕ್ಕಾಚಾರಕ್ಕೆ ಬಂದರೆ ಬಿಟ್ಬಿಡ್ತೇವೆ. ಸೂಪರ್. ಎಷ್ಟು ಕೆ ಜಿ ಅವನೊಂದು? ಸರ್ ಒಂದೊಂದು ಏನಿಲ್ಲ ಅಂದ್ರು ಆಗಿದ್ರೆ 35-36 ಕೆಜಿ ಬರ್ತದೆ ಒಂದು. ಈ ತೂಕದ ಮಿಷಿನ್ ಇಟ್ಕೊಂಡಿಲ್ಲ ನೀವು? ಇಲ್ಲ ಸರ್, ತೂಕದ ಲೆಕ್ಕ ಎಲ್ಲೂ ಇರಲ್ಲ. ಕೆಲವು 550 ರೂಪಾಯಿ ತೂಕ ಆದರೆ ಕೆಲವರು 600-650 ಹೇಳ್ತಾರೆ. ಬೇರೆ ಸಂತೆಯಲ್ಲಿ ಇರ್ಬೋದೇನೋ, ಬಟ್ ಇಲ್ಲೆಲ್ಲೂ ಇಲ್ಲ ಲೋಕಲಲ್ಲಿ. ಒಳ್ಳೇದಾಗ್ಲಿಣ್ಣ. ಹಾಂ, ಓಕೆ ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ನೀವು ಅಲ್ಲಿ ನೋಡ್ತಾ ಇರೋದನ್ನ ಜಗಳ ಅಂತ ಭಾವಿಸ್ಬೇಕಾಗಿಲ್ಲ. ಅದು ಆ್ಯಕ್ಚುಲಿ ವ್ಯಾಪಾರ ಅಲ್ವಣ್ಣ? ಅದು ಒಳ್ಳೆ ವ್ಯಾಪಾರ. ಅದು ಅಂದರೆ ವ್ಯಾಪಾರ ಇಲ್ಲಿ ನಡೆಯೋದೇ ಹೆಂಗೆ, ತುಂಬ ಸಾಫ್ಟಾಗಿ ಹಾಯ್ ಎಷ್ಟು ಆ ಥರ ಇಲ್ಲ. ಏಯ್ ಕೊಡಲ್ಲ ಬಿಡಯ್ಯ, ಜಗಳ ಆಡ್ತಾರೆ ನೋಡ್ರೆ ಜಗಳ ಆಡಂಗಿದೆ ಅದು. ಜಗಳ ಆಡ್ದಂಗೆ ಕಾಣೋದು, ಹಂಗೇನೆ ಜಗಳ ಆಡ್ತಾರೆ ಅಂತಾರೆ ಕಾಣೋದು. ಮಾಮೂಲಿ ವ್ಯವಹಾರ ಇದ್ದೇ ಇರ್ತೈತೆ. ಇಷ್ಟು ಕಮ್ಮಿ ಕೊಡಲ್ಲ ಅಂತ ಯಾರಾದ್ರೂ ಒಬ್ಬ ಇನ್ನೊಬ್ಬ ಮಧ್ಯೆ ಇಷ್ಟು ಕಿಕ್ಕೊಂಡು ಅಂತ ಹೇಳ್ತಾನೆ, ಅವಾಗ ಮುಗ್ದೋಯ್ತಲ್ಲ, ಜಗಳನೇ ಇಲ್ವಲ್ಲ. ಅಷ್ಟೇ. ನೀವು 2 ಮಾರ್ತಾ ಇದ್ರಿ ಆಯ್ತಾ? ಇವತ್ತು 2 ಮಾಡ್ತಾರೆ ಟಗರುಗಳು. ಟಗರು ಎಷ್ಟಕ್ಕೆ ಮಾರ್ತೀರಾ? ಇವು 25 ಕನ ಕೊಡೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. 22 ಕೇಳಿ ಸುಮ್ಮನೆ ಆಡೇ ಹೋಗ್ತಾ ಇದ್ದಾರೆ. ಎಷ್ಟಕ್ಕೆ? 22ಕ್ಕೆ. ನೀವು 25 ಕೇಳ್ತಾ ಇದ್ದೀರಾ? ನಿಮಗೂ ಕಸ್ಟಮರ್ಗೂ 3,000 ಡಿಫ್ರೆನ್ಸ್. 3,000 ಡಿಫ್ರೆನ್ಸ್ ಆಗಿದ್ದೀವಿ. ಅದಕ್ಕೆ ಅಷ್ಟರಷ್ಟರಿಗೆ ಐತ್ರಿ, ನೋಡೋಣ ಬಿಡ್ರಿ ಅಂತ ದೈವಾಂಗ ಅಂತ ಸುಮ್ಮನೆ ಇದ್ದೀವಿ. ಎಷ್ಟು ಬಂದರೆ ಕೊಡ್ತೀರಾ? ಒಂದು 25ಗೆ ಬಂದರೆ ಕೊಟ್ಬಿಡ್ತೀನಿ. 25 ಬಂದರೆ ಕೊಡ್ತೀರಾ? 25 ಬಂದರೆ ಕೊಟ್ಟಾಗ್ಬಿಡ್ತೀನಿ. 23, 24 ಕೊಡಲ್ಲ? ಕೊಡಲ್ಲ, 5 ಬರಬೇಕು. 5 ಫುಲ್ ರೌಂಡ್ ಬರ್ಬೇಕು ಅಣ್ಣಗೆ. ಹೊರೆ ಆಗಂಗಿಲ್ಲ ಈಗ ಅದು. ಜೊತೆ 25? ಜೊತೆನೆ 25ಕ್ಕೆ ಕೊಟ್ಬಿಡ್ತೀನಿ. ಹಾಕಿರೋದು ಬಂಡವಾಳ ನೋಡಿದ್ರೆ ಎದ್ರಕೋಬೇಕಾಕತ್ತೆ. ಎಷ್ಟು? 32,000 ಹಾಕಿದ್ದೀನಿ. ಅದೇ ಕಮ್ಮಿ ಕೊಡ್ತಾ ಇದ್ರಿ ಮತ್ತೆ? ಈಗ ನಮಗೆ ಬೇಕಿಲ್ವಲ್ಲ, ಬಕ್ರಿ ರೇಟ್ ಮುಗ್ದೋಯ್ತು, ಆದ್ರಿಂದ ಕಮ್ಮಿ ಕೇಳ್ತಾ ಇದ್ದಾರೆ. ಓ, ಬಕ್ರೀದ್ ಹಬ್ಬ ಮುಗ್ದೋಯ್ತಲ್ಲ, ಅದಕ್ಕೆ ಅಣ್ಣ ಲಾಸ್ ಆಗ್ಬಿಟ್ಟವ್ರೆ. ಲಾಸ್ ಆಗಿರೋದಕ್ಕೆ ಮಾರ್ಬಿಡ್ಬೇಕು ತಾನೆ? ಹಬ್ಬದ ದಿನ ನಿಡ್ಕೊಂಡ್ ಬಂದಿದ್ದೆ, ಅವತ್ತು ಈ ಮಟ್ಟ ಕೇಳಲಿಲ್ಲ ಅವರು. ಆ ಥರ ಆಗಿ ಅದು ಸ್ಟಾಪ್ ಆಗಿ ನಿಂತಿದೆ. ಇರ್ಲಿ, ನಾನು ಸಾಕ್ತೀನಿ. ಸಾಕ್ತೀರಾ? ಸಾಕ್ತೀನಿ. 25ಕ್ಕೆ ಅವ್ನು ಕೊಡ್ತೀನಿ ಬೇಕಾರೆ. ಹಂಗ್ ಬೆಳೆಸ್ತೀರಾ? ಹಂಗೆ ಬೆಳೆಸೇ ಕೊಡೋದು. ತಿರ್ಗಾ ಒಂದ್ ಟಗರ್ನ ಗೂಳಿ ತರ ಬೆಳೆಸ್ತೀರಾ? ಗೂಳಿ ತರ ಬೆಳೆಸಿ ಅದು ಗೂಳಿಯಾಗಿ ಹತ್ಬೇಕು ಬಾಂಚೋದು. ಆ ಥರ ನೋಡೋಣ, ಏನ್ ಕೊಡ್ತೀಯ? 34 ಕೊಡು. ಆ ಬಕ್ರಿ ಹಬ್ಬಕ್ಕೆ ಕಾಯ್ತಾ ಇರ್ತೀನಿ ಬಿಡು, ನೀನೇನು ಆತಕ್ಕೆ ಹೋಗ್ಬಿಡ. ಅಣ್ಣ ನೀನ್ ಆಫರ್ ಎಷ್ಟು ಹೇಳಣ್ಣ? ನೀನು ₹1 ಕೇಳ ಕಾಲು ನಿನಗೆ. ಹಾ, ಆಗ ಹಂಗೆ ಕೇಳು ಅಂತ ನಾನು ನಿನಗೆ ಹೇಳಿದ್ದು. ಅದನ್ನೇ ಮತ್ತೀಗ ಓದಾರ ಡೇಟೇ ಹೇಳೋದು ನಿನಗೆ. 25 ಬಂದು ಬಿಡ್ತೀನಿ, 34 ಹೇಳಿದ್ರಣ್ಣ. ಯಾಕೆ ಹೇಳಿ ಜೋಡಿ ಹೇಳಿದ್ದ ಅವನಿಗೆ, ಕೊಳ್ಕೊಂಬಲ್ವಲ್ಲ ಅವನು. ನೋಡ, ಅವ್ನು 20ರೊಳಗೆ ಹೇಳು ಅಂತಾನೆ ಮತ್ತೀಗ. ಅಲ್ಲಲ್ಲ, ನಾನು ಹೇಳಿ ಜಾಸ್ತಿನೇ, ಎಷ್ಟನ್ನು ಜಾಸ್ತಿ ಹೇಳಲಿ. ಅವ್ನು ಕೇಳಿದ್ದೆ ಎಷ್ಟು ಕೇಳು? 20 ಒಳಗಡೆ ಅಲ್ವಾ? 20ರೊಳಗೆ ನಾನು ಕೊಡ್ತೀನಾ? ಯಾಕಂಗೆ ಕೇಳ್ತಾರೆ?
ಅವರು ಇನ್ನೂ ಎದಕ್ಕಂತಾರೆ ಅಂತ ಅವ್ರು ಕೇಳೋದು. ಅವ್ರು ನಮ್ಮನ್ನು ಮಂಕ್ ಮಾಡೋ ಕೇಳೋದು. ನಾನು ಅವನಿಗಿನ್ನು ಮೀಸಲಾತಿ ಅಂತ ನಾನು. ಮರಿ 25 ಬರ್ಲಿ ಪಕ್ಕ. ಬರ್ಲಿ ಬರ್ಲಿ, ಒಂದು ರೌಂಡ್ ಕ್ಯಾಶು ಬಂದೇ ಬರ್ತೈತೆ. ಇವನಲ್ಲ ಇವ್ರ ತಿನ್ನೋ ಉಟ್ಕೊಂಡ್ ಬರ್ತಾನ ಅಲ್ವರಾ? ಆಯ್ತು, ಖಂಡಿತ. ಮಾರೋನೊಬ್ಬ ಇದ್ರೆ ತಗೊಳೋನೊಬ್ಬ ಇದ್ದೇ ಇರ್ತಾನೆ. ಎರಡು ತಗೊಂಡ್ರೆ ಮಾರ್ತಾ ಇದೀರಾ ಅಣ್ಣ? ಎರಡು ತಗೊಂಡವ್ರೆ. ಎಷ್ಟು ತಗೊಂಡ್ರಿ? 16,600ಕ್ಕೆ ಎಲ್ರು. ಏನ್ ಮಾಡ್ತಾರೆ ಬೇಡಣ್ಣ? ಸಾಕಮ್ಮಕ್ಕೆ. ಹ್ಞೂ ಮಾಡಿ. ಆಲ್ ದ ಬೆಸ್ಟ್. ಹುಡುಗರ ಹುಡುಗಿರ ಅವರು? ಎರಡು ಓದ್ಗಳು. ಹುಡುಗರು ಹುಡುಗಿರಿ ಇವ್ರಿಗೆ ಇದಾವೆ. ಬ್ರೀಡಿಂಗಿಗೆ ಫುಲ್ ರೆಡಿ ಇವರು. ಮನೇಲಿ ಹುಡುಗಿರು ಕಾಯ್ತಾವ್ರೆ, ಅದಕ್ಕೆ ಇವ್ರು ಹುಡುಗರು ಕರ್ಕೊಂಡು ಹೋಗ್ತಾವ್ರೆ. ಬಾಯ್. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ ಅಷ್ಟೇ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಓದು ಮನುಷ್ಯನ ಪ್ರಜ್ಞೆಯನ್ನ ಸೂಕ್ಷ್ಮಗೊಳಿಸುತ್ತೆ ಮತ್ತು ಕೂತಲಿಯೇ ಲೋಕಜ್ಞಾನ ಮಾಡಿಸುತ್ತೆ. ಓದೋಣ, ಪ್ರಜ್ಞಾವಂತರಾಗೋಣ. ನಮಸ್ಕಾರ.